ಈ ತರಗತಿಯಲ್ಲಿ ನಾನು 10ನೇ ತರಗತಿಯಲ್ಲಿರುವ ಅಗ್ನಿಭೂತಿ ವಾಯುಭೂತಿಯರ ಕಥೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಕವಿ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಪರೀಕ್ಷೆಯ ಹಿತದೃಷ್ಟಿಯಿಂದ 8 ಪಾಠ 8 ಪದ್ಯ ಇರುವುದರಿಂದ ಅಷ್ಟು ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 3 ಅಂಕಗಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಬೋರ್ಡಲ್ಲಿ ಬರೆದಿದ್ದೀನಿ. ಆ ಕವಿಯನ್ನು ಈಗ ಪರಿಚಯ ಮಾಡ್ತಾ ಇದ್ದೀನಿ. ಕವಿಯ ಹೆಸರು ಶಿವಕೋಟ್ಯಾಚಾರ್ಯರು. ಆಯ್ದ ಭಾಗ ಸುಕುಮಾರ ಸ್ವಾಮಿಯ ಕತೆ. ಇವರು 10ನೇ ಶತಮಾನದ ಕವಿ. ಇವರು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡಿನವರು. ಕೋಗಳಿ ನಾಡು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿತ್ತು ಹಿಂದೆ. ಇವರು ಕನ್ನಡದ ಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆಯನ್ನು ಬರೆದಿದ್ದಾರೆ. ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಒಡ್ಡಾರಾಧನೆಯು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾಗಿದೆ. ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಈ ಕಥೆಗಳು ಸಾರುತ್ತವೆ. ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಆಶಯ ಭಾವ ನೋಡುವುದಾದರೆ, ಇದು ಸಂಸ್ಕೃತ ಮಿಶ್ರಿತ ಗದ್ಯ ಭಾಗ. ಇದರಲ್ಲಿ ಆಗಿನ ಕಾಲದ ಸಂಸ್ಕೃತಿ ಮತ್ತು ರಾಜ್ಯಾಡಳಿತ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಬೋದು. ಇದರಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿ ಎನ್ನುವಂತಹ ಇಬ್ಬರು ವಿದ್ವಾಂಸರ ಮಕ್ಕಳಾಗಿರ್ತಾರೆ. ಆ ಮಕ್ಕಳು ವಿದ್ಯೆಯನ್ನು ಪಡೆಯದೆ ಅವಿದ್ಯಾವಂತರಾಗಿರ್ತಾರೆ. ಆವಾಗ ಎಲ್ಲರ ನಿಂದನೆಗೆ ಗುರಿಯಾಗ್ತಾರೆ. ಅನಂತರ ಅವರು ಪಣ ತೊಟ್ಟು ನಾವು ಹೇಗೆ ಆದರೂ ಭಿಕ್ಷೆ ಬೇಡಿ ಆದ್ರೂ ಕೂಡ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೊರಡ್ತಾರೆ. ಆ ಸಂದರ್ಭದಲ್ಲಿ ತಾಯಿಯ ಸಹಕಾರ ಸಿಗುತ್ತೆ ಮತ್ತು ತನ್ನ ಸೋದರ ಮಾವನ ಉಪಾಯವನ್ನು ಈ ಗದ್ಯ ಭಾಗದಲ್ಲಿ ನಾವು ನೋಡ್ಬೋದು. ಒಡ್ಡಾರಾಧನೆಯು 19 ಕಥೆಗಳಿಂದ ಕೂಡಿದ್ದು ಅನೇಕ ಉಪಕಥೆಗಳಿಂದ ಕೂಡಿದ ಹಳೆಗನ್ನಡ ಭಾಷೆಯಲ್ಲಿರುವ ಬೃಹತ್ ಕಥಾಗುಚ್ಛ. ಒಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯಕೃತಿ ಎಂಬ ಹೆಗ್ಗಳಿಕೆ ಹೊಂದಿದೆ. ಒಡ್ಡಾರಾಧನೆ ಎಂದರೆ ರುದ್ರರ ಆರಾಧನೆ ಎಂದರ್ಥ. ಕಥೆಗಳ ನಾಯಕರೆಲ್ಲ ಧರ್ಮವೀರರು. ತಪಸ್ಸಿಗೆ ಕುಳಿತಿರುವ ಯತಿಗಳಿಗೆ ದೇವತೆ, ಮನುಷ್ಯ, ಪ್ರಾಣಿ ಹಾಗೂ ಜಡವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗುತ್ತವೆ. ಅಲ್ಲದೆ ಹಸಿವು, ನೀರಡಿಕೆ, ಶೀತ, ವಾತ ಮುಂತಾದ ಬಾಧೆಗಳು ಎದುರಾಗುತ್ತವೆ. ತಪಸ್ಸಿಗೆ ಕುಳಿತವರು ಇವನ್ನೆಲ್ಲ ಸಹಿಸಿಕೊಳ್ಳಬೇಕು. ಅವರಲ್ಲಿ ಸಹನಾ ಶಕ್ತಿಯನ್ನು ಮೂಡಿಸಲು ಹಿರಿಯ ಯತಿಗಳಿಂದ ಕಥೆಗಳನ್ನು ಹೇಳಿಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಮೂಡಿಬಂದ ಕಥೆಗಳಲ್ಲಿ ಒಡ್ಡಾರಾಧನೆಯ ಕಥೆಗಳು ಜನಪ್ರಿಯ ಹಾಗೂ ಪ್ರಮುಖವಾದವು. ಈ ಕೃತಿಯ ಮೊದಲ ಕಥೆಯಾದ ಸುಕುಮಾರಸ್ವಾಮಿಯ ಕಥೆ ಆರಂಭಿಕ ಭಾಗವೇ ನಿಗದಿತ ಪಠ್ಯ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೊಳ್ ವತ್ಸ ಎಂಬುದು ನಾಡಲ್ಲಿ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿರುವಂತಹ ವತ್ಸ ಎನ್ನುವಂತಹ ನಾಡಿನಲ್ಲಿ ಕೌಸುಂಬಿ ಎಂಬುದು ಪೊಳೆಲದ. ಕೌಸುಂಬಿ ಎನ್ನುವಂತಹ ಪಟ್ಟಣದ ಅದನ್ನಾಳ್ವ ಅತಿಬಳನೆಂಬ ಅರಸನಾತನ. ವತ್ಸ ಎನ್ನುವಂತಹ ನಾಡಿನಲ್ಲಿ ಕೌಸುಂಬಿ ಎನ್ನುವಂತಹ ಪಟ್ಟಣವನ್ನು ಆಳುತ್ತಿರುವಂತಹ ರಾಜನ ಹೆಸರು ಅತಿಬಳ. ನಾತನ ಮಹಾದೇವಿ ಮನೋಹರಿ ಎಂಬೊಳ್. ಈತನಿಗೆ ಒಬ್ಬ ಸುಂದರವಾದಂತಹ ಹೆಂಡತಿ ಇದ್ದಳು. ಅವಳ ಹೆಸರು ಮನೋಹರಿ. ಹೆಸರಿಗೆ ತಕ್ಕಂತೆ, ಹೆಸರಿಗೆ ಅಂದರೆ ಹೆಸರಿಗೆ ತಕ್ಕಂತೆ ನೋಡಿದರೆಲ್ಲರ ಕಣ್ಣಾಲಿಗೆ ಸೋಗೈಸುವಳ್. ನೋಡಿದವರ ಎಲ್ಲ ಕಣ್ಣುಗಳಿಗೆ ಸಂತೋಷವನ್ನು ಉಂಟು ಮಾಡುವ ರೀತಿ ಇದ್ದಳು. ಅಷ್ಟೇ ಅಲ್ಲ, ಸತ್ಯ, ಶೌಚ, ಆಚಾರಗಳಿಂ ಕೂಡಿದೊಳ್. ಅವಳು ಸತ್ಯವತಿಯಾಗಿದ್ಲು. ಶುಚಿತ್ವ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಬೆಳೆಸ್ಕೊಂಡಿದ್ದಂಥವಳು. ಅಷ್ಟೇ ಅಲ್ಲ, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವ ಭಾವ, ವಿಲಾಸ, ವಿಭ್ರಮಗಳನ್ನೊಡೆಯ ಅಂತ ಅವರ್ಗಳ ಇಷ್ಟ ವಿಷಯ ಕಾಮ ಭೋಗಗಳನ್ನು ಅನುಭವಿಸುತ್ತೀರೆ.
ಸರಿ, ಆ ಮನೋಹರಿ ಇದ್ದಾಳಲ್ಲ, ಅವಳು ರಾಣಿ ನೋಡೋದಕ್ಕೆ ಸೌಭಾಗ್ಯವತಿಯಾಗಿದ್ಲು, ರೂಪವತಿಯಾಗಿದ್ಲು, ಕಾಂತಿಯಿಂದ ಕೂಡಿದ್ಲು. ಅವಳ ಇಷ್ಟು ವಿಷಯಗಳಿಗೆ ಅವಳು ಒಡತಿಯಾಗಿದ್ಲು. ಅದಲ್ಲದೆ ಅವಳು ಸುಖ ಸಂಸಾರವನ್ನು ಚೆನ್ನಾಗಿ ನಡೆಸುತ್ತಿದ್ದಳು. ಅರಸನ ಮಂತ್ರಿ ಸೋಮಶರ್ಮನೆಂಬ ನಾತನ ಭಾರ್ಯೆ ಅಂತಂದರೆ ಹೆಂಡತಿ ಅಂತ. ಸರಿ, ಈ ಅತಿಬಳ ಮಹಾರಾಜ ಮತ್ತು ಮನೋಹರಿ ಈ ದಂಪತಿಗಳಿಗೆ ಒಬ್ಬ ಮಂತ್ರಿ ಇದ್ದಂತೆ. ಆ ಮಂತ್ರಿಯ ಹೆಸರು ಸೋಮಶರ್ಮ. ಭಾರ್ಯೆ ಅಂದರೆ ಹೆಂಡತಿ. ಸೋಮಶರ್ಮನ ಹೆಂಡತಿಯ ಹೆಸರು ಕಾಶ್ಯಪಿ ಎಂಬಳು. ಕಾಶ್ಯಪಿ ಎನ್ನುವಂತಹ ಹೆಂಡತಿ ಕೂಡ ಇದ್ಲು ಆ ಮಂತ್ರಿಗೆ. ಇರುವರ್ಗಂ ಅಂದರೆ ಇವರಿಬ್ಬರಿಗೂ ಮಕ್ಕಳ ಅಗ್ನಿಭೂತಿ ವಾಯುಭೂತಿ ಎಂಬವರ್ಗಳ್. ಈ ಇಬ್ಬರು ದಂಪತಿಗಳಿಗೆ ಅಂದರೆ ಸೋಮಶರ್ಮ ಮತ್ತು ಕಾಶ್ಯಪಿ ದಂಪತಿಗಳಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಎನ್ನುವಂತಹ ಇಬ್ಬರು ಮಕ್ಕಳಿದ್ದರು. ಅಗ್ನಿಭೂತಿ ದೊಡ್ಡವನಾಗಿದ್ದ, ವಾಯುಭೂತಿ ಚಿಕ್ಕವನಾಗಿದ್ದ, ಅಣ್ಣ ತಮ್ಮ. ತಾಯಿ ತಂದೆವಿರ ಕೇಳ್ಪಿಯಂಗೆಯದ. ಇವರಿಬ್ಬರು ತಂದೆ ತಾಯಿ ಹೇಳಿದಂತಹ ಮಾತುಗಳನ್ನು ಕೇಳ್ತಾ ಇರಲಿಲ್ಲ. ವೇದಂ ಮೊದಲಾಗೊಡೆಯ ಶಾಸ್ತ್ರಗಳನ್ನು ನೋದದೆ. ಸರಿ, ಇವರು ವೇದಗಳು ಅಂದರೆ ಋಗ್ವೇದ, ಸಾಮವೇದ, ಅಥರ್ವರ್ಣ ವೇದ, ಯಜುರ್ವೇದ ಈ 4 ವೇದಗಳನ್ನು ಓದಿರಲಿಲ್ಲ. ಶಾಸ್ತ್ರಗಳನ್ನು ಕೂಡ ಅವರು ಓದ್ತಾ ಇರಲಿಲ್ಲ. ತಂದೆ ಪಡೆದ ಕಸಬರ ಅಂದರೆ ಚಿನ್ನ, ಹಣ, ಐಶ್ವರ್ಯ. ತಂದೆ ಪಡೆದಂತಹ ಹಣ ಐಶ್ವರ್ಯವನ್ನು ಸಂಪಾದನೆ ಮಾಡಿರ್ತಾರಲ್ಲ, ಅದನ್ನು ಬಿಯಂಗೆಯುತಂ. ಬಿಯ ಅಂದರೆ ವ್ಯಯ ಅಂತ, ಆದಾಯ ವೆಚ್ಚ ಅಂತ. ತತ್ಸಮ ತದ್ಭವಗಳು. ಬಿಯಕ್ಕೆ ವ್ಯಯ. ಅವರು ಖರ್ಚು ಮಾಡುತ್ತಾ, ಆದಾಯವನ್ನು ಖರ್ಚು ಮಾಡುತ್ತಾ ಸಪ್ತವ್ಯಸನ ವಿಮೂತರಾಗಿ. ಇವರು ಸಪ್ತ ಅಂದರೆ 7 ವ್ಯಸನಗಳನ್ನು ಮೈಗೂಡಿಸ್ಕೊಂಡಿದ್ರು. ಆ ಸಪ್ತ ವ್ಯಸನಗಳು ಯಾವುವು ಎಂದರೆ ಜೂಜು, ಮದ್ಯಪಾನ, ಕಳ್ಳತನ, ಬೇಟೆಯಾಡೋದು, ದುರ್ವಾಕ್ಯಗಳನ್ನು ಮಾತಾಡೋದು, ಧನವನ್ನು ದುರುಪಯೋಗ ಮಾಡೋದು, ಪರಸ್ತ್ರೀ ವ್ಯಾಮೋಹ. ಇಷ್ಟು ಸಪ್ತ ವ್ಯಸನಗಳನ್ನು ಅವರು ಕಲ್ತಿದ್ರು. ತಂದೆ ತಾಯಿಯರ ಮಾತುಗಳನ್ನು ಕೂಡ ಅವರು ಕೇಳುತ್ತಿರಲಿಲ್ಲ. ಫಲಕಾಲದಿಂ ತಂದೆ, ಫಲ ಅಂದರೆ ಹಲವು ಅಂತ, ಹಲವು ವರ್ಷಗಳ ನಂತರ ತಂದೆ ಕಳೆದೊಡೆ. ಕಳೆ ಅಂತಂದರೆ ಸಾವು ಅಂತ. ತಂದೆ ಸತ್ತೋಗ್ಬಿಡ್ತಾನೆ. ಅಗ್ನಿಭೂತಿ ವಾಯುಭೂತಿಯರ ತಂದೆಯಾದಂತಹ ಸೋಮಶರ್ಮ ಸತ್ತೋಗ್ಬಿಡ್ತಾನೆ. ಸೋಮಶರ್ಮಂಗೆ ಮಕ್ಕಳಳು ಇಲ್ಲರೆಂದರಸಂ ಬೆಸಗೊಂಡೊಡೆ ಒಳರೆಂದು. ಸರಿ, ಅವಾಗ ಈ ಅತಿಬಳ ಮಹಾರಾಜ ಇದ್ದಾನಲ್ಲ, ಅವನು ಮಂತ್ರಿಯಾದಂತಹ ಸೋಮಶರ್ಮ ಸತ್ತೋದ್ಮೇಲೆ ಸೋಮಶರ್ಮನಿಗೆ ಮಕ್ಕಳಿಲ್ವಾ ಅಂತ ಅಲ್ಲಿದ್ದಂತಹ ಜನರನ್ನು ಕೇಳಿದ್ನಂತೆ. ಆವಾಗ ಹೇಳ್ದೊಡೆ ಅವರಿಗೆ ಬರೆಯ ಅಟ್ಟಿವರಿಸಿ. ಸರಿ, ಅವರಿಬ್ಬರನ್ನು ಕೂಡ ಆ ಆಸ್ಥಾನಕ್ಕೆ ಕರ್ಕೊಂಬರೋದಕ್ಕೆ ಸೇವಕರಿಗೆ ಹೇಳಿ ಕಳಿಸ್ತಾನೆ ಅತಿಬಳ ಮಹಾರಾಜ. ಆ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರಿಗೂ ಕೂಡ ಮಜ್ಜನದೊಳ್ ಮಿಸಿಸಿ, ಅವ್ರಿಗೆ ಸ್ನಾನವನ್ನು ಮಾಡಿಸಿ, ಮಿಸಿಸಿ ಅಂದರೆ ಸ್ನಾನ ಮಾಡಿಸಿ, ಉಡಿಸಿ ತೊಡಿಸಿ ಉಡಿ, ಅವ್ರಿಗೆ ಉಟ್ಕೊಳ್ಳೋದಕ್ಕೆ ಬಟ್ಟೆಯನ್ನು ಕೊಟ್ಟು ಮೃಷ್ಟಾನ್ನ ಭೋಜನವನ್ನು ಬಡಿಸಿ, ತಾಂಬೂಲಂ ಕೊಟ್ಟು ಉಬ್ಬೆಗಂ ಬಡದೀರಿ ಮೆಂದು. ಅಂದರೆ ಉಬ್ಬೆಗ ಅಂತಂದರೆ ಚಿಂತೆ ಅಂತ. ಅಂದರೆ ಸೋಮಶರ್ಮನಾದಂತಹ ತಂದೆ ಸತ್ತೋದ್ರಿಂದ ನೀವು ಚಿಂತೆಯನ್ನು ಮಾಡಬೇಡಿ ಅಂತ ಹೇಳಿ ಅತಿಬಳ ಮಹಾರಾಜ ನುಡಿದ ಅವರ್ಗಳ ದುಃಖವನ್ನಾರಿಸಿ ಆ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರ ದುಃಖವನ್ನು ಮಾಯ ಆಗೋ ರೀತಿ ಮಾಡಿ ಬೀಡಿಂಗೆ ಪೋಗಳ್ಬೇಡ್ದು. ಸರಿ, ನಿಮ್ಮ ಸ್ವಂತ ಸ್ಥಳಕ್ಕೆ ಹೋಗಿ ಅಂತ ಅತಿಬಳ ಮಹಾರಾಜ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರಿಗೂ ಕೂಡ ಹೇಳಿ ಕಳಿಸ್ತಾನೆ.